ಕೊಡಬೇಕು ಅಷ್ಟನ್ನು ಕೊಟ್ಟು ನಿನ್ನ ಮನೆಗೆ ಕಳುಹಿಸಿದಲ್ಲ. ಅಲ್ಲ, ತಪ್ಪು ಮಾಡಿಬಿಟ್ಟು ಏನಾಯ್ತು? ನಿನ್ನ ಬದುಕಿಗೊಂದು ಅರ್ಥ ಕಲ್ಪಿಸಿ ಕೊಟ್ಟಂತ ಹೆಣ್ಣು, ನಿನ್ನ ಜೀವನದಲ್ಲಿ ಮರುಜನ್ಮ ಕೊಟ್ಟಂತ ಹೆಣ್ಣನ್ನು ಇಷ್ಟವಾಗಿ ಮರ್ತು ಬಿಟ್ಟಿಯನ್ನು. ಕಟ್ಟು ಕತೆ ಹೇಳ್ತಾ ಇದ್ದೀಯ ವಿಕ್ರಮ. ತಪ್ಪು ನಿನ್ನದಲ್ಲ, ಮತ್ತೆ ನಿನ್ನ ಜೀವನದಲ್ಲಿ ನಡೆದಂತ ಕೈಘಟನೆ ಕುರಿತಾಗಿ ಅರ್ಥ ಮಾಡಿಕೊಂಡವ ನೀನಲ್ಲ. ಸ್ಪಷ್ಟವಾಗಿ ನಾನು ಬಿತ್ತರ್ತಾನೆ ಕೇಳು. ಏನು ಗೊತ್ತಿದೆ ಹೇಳು. 6-8 ತಿಂಗಳ ಹಿಂದೆ ಮಾಲಿನಿ ಎನ್ನುವಂತ ಹೆಣ್ಣನ್ನು ಪ್ರೀತಿ ಮಾಡುತ್ತಾ ಇದ್ದವ ನೀನು. ಅವಳಿಂದ ನಿನ್ನ ಬದುಕಿಗೆ, ನಿನ್ನ ಪ್ರೀತಿಗೆ ಮೋಸ ಇದ್ದಂತ ಒಂದೇ ಒಂದು ಕಾರಣಕ್ಕೆ ಜೀವ ಬೇಡ, ಜೀವನವೇ ಬೇಡ ಎನ್ನುವುದಾಗಿ ಪರ್ವತದಿಂದ ಪಾತಾಳಕ್ಕೆ ಸಿಕ್ಕಿದವ. ಏನ್ ಮಾಡ್ತಾ ಇದ್ದೀಯ? ಮಾಲಿನ್ಯ ಪ್ರಕರಣವನ್ನು ನಾನು ಮರೆಯುವುದಕ್ಕೆ ಪಟ್ಟಂತ ಶ್ರಮ ಅಷ್ಟಿಷ್ಟಲ್ಲ, ನಿನಗೂ ಗೊತ್ತುಂಟಲ್ಲ. ಈ ಹಂತಕ್ಕೆ ನಾನು ಬರಬೇಕಿದ್ರೆ ನಾನು ಪಟ್ಟಿರುವಂತ ಶ್ರಮವೂ ನಿನಗೆ ಚೆನ್ನಾಗಿ ಅರ್ಥವಾಗಿದೆ. ಮತ್ತೆ ಮತ್ತೆ ಅದೇ ಕಥೆಯನ್ನು ನೆನಪಿಸಿ ನನ್ನ ಆರೋಗ್ಯ ಹಾಳು ಮಾಡ್ತೀಯಾ? ಮಾಲಿನ್ಯ ಪ್ರಕರಣ ನನ್ನ ಬದುಕಿನ ಮುಗಿದು ಹೋದಂತ ಅಧ್ಯಾಯವದು ಅಣ್ಣವ. ನಿನ್ನ ಬದುಕೆಲ್ಲೂ ಅಲ್ಲಿಗೆ ಮುಗಿಲಿಲ್ವೋ? ಮತ್ತೆ ಅಲ್ಲಿಂದಲೇ ನಿನ್ನ ಬದುಕು ಪ್ರಾರಂಭ ಆದದ್ದು. ಅದು ಹೇಗೆ? ಬಿದ್ದಂತ ರಭಸಕ್ಕೆ ಬುದ್ಧಿಶಕ್ತಿಯನ್ನು ಕಳೆದುಕೊಂಡೆ, ಬುದ್ಧಿ ಭ್ರಮಣೆಯಾಯಿತು. ಹೆಚ್ಚಾಯ್ತಣ್ಣ. ಒಮ್ಮೆ ಮಗುವಿನಂತೆ, ಮತ್ತೊಮ್ಮೆ ಪ್ರಾಣಿಯಂತೆ, ಮಗನೊಮ್ಮೆ ರಕ್ಕಸನಂತೆ ವರ್ತನೆ ಮಾಡುತ್ತಾ ಇದ್ದವ ನೀನು. ನಿನ್ನ ಹೀನ ಪರಿಸ್ಥಿತಿಯನ್ನು ಕಂಡು ಇದ್ದವರ್ಯಾರು ಆರೈಕೆ ಮಾಡೋದಕ್ಕೆ ಮುಂದೆ ಬರಲಿಲ್ಲಣ್ಣ. ಮತ್ತೆ ಒಡ ಹುಟ್ಟಿದಂತ ನಮ್ಮಿರುವ ತಂಗಿಯೂ ಕೂಡ ನಿನ್ನ ಸೇವೆ ಮಾಡಿದವಳಲ್ಲ. ಯಾರು ಬಂದ್ರು? ಆಗ ಬಂದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಲಾವಣ್ಯ, ನೀನು ಹೇಳಿದಂತ ಎಲ್ಲ ಕಾರ್ಯವನ್ನು ಮಾಡುವ ತನ್ಮೂಲಕವಾಗಿ ಕಾರ್ಯೇಶು ದಾಸಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಬುದ್ಧಿ ಶಕ್ತಿಯನ್ನು ಕಳೆದುಕೊಡುತ್ತ ನಿನಗೆ ಯಾವುದು ತಪ್ಪು ಯಾವುದು ಸರಿಯಲ್ಲದಾಗಿ ಸಲಹೆ ಸೂಚನೆಯನ್ನು ಕೊಟ್ಟು ಕರಣೇಶು ಮಂತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಊಟ ಬೇಡ, ನಿದ್ದೆ ಬೇಡ ನನಗೆ ಹಠ ಹಿಡಿತ ನಿನಗೆ ಪ್ರತಿದಿನ ಪ್ರತಿನಿತ್ಯ ತನ್ನ ಕೈಯಾರ ಕೈ ತುತ್ತನ್ನು ಕೊಡುವ ತನ್ಮೂಲಕವಾಗಿ ಭೋಜೇಶು ಮಾತೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಿನ್ನ ಸೇವೆ ಮಾಡುತ್ತಾ ನಿನ್ನ ಬದುಕಿನಲ್ಲಿ ಅಂಟಿಕೊಂಡ ದರಿದ್ರ ಲಕ್ಷಣ ಬಡಿದಾಡಿಸಿದಂತ ಪೂಜೇಶು ಲಕ್ಷ್ಮಿಯ ಸ್ಥಾನವನ್ನು ಪಡೆದಂತ ಹೆಣ್ಣು ಯಾರು ಕೇಳಿದ್ರೆ ಅವಳೇ ಲಾವಣ್ಯ. ಅಷ್ಟೇ ಅಲ್ವೋ? ಪ್ರತಿದಿನ ನೀನು ಹೆಂಡವನ್ನು ಕುಡಿದುಕೊಂಡು ಬಂದು ಪಶುವಿಗೆ ಬಡಿದ ಹಾಗೆ ಅವಳಿಗೆ ಬಡಿದರು ಕೂಡ ನೀನು ಮಾಡಿದಂತ ಎಲ್ಲ ತಪ್ಪನ್ನು ಕ್ಷಮಿಸುವ ತನ್ಮೂಲಕವಾಗಿ ಸಮಯ ದರಿದ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಿನ್ನ ಸೇವೆ ಮಾಡುತ್ತಾ ತನ್ನ ಗರ್ವಿಲ್ಲದ ಹಾಗೆ ಪ್ರೀತಿ ಮಾಡುವುದಕ್ಕೆ ಮುಂದಾಡ್ಲು ತನ್ನ ಮನವನ್ನು ಮಾತ್ರ ನಿನ್ನ ಗರ್ಪಿಸಿದಲ್ಲವಣ್ಣ, ಮತ್ತೆ ಮನದ ಜೊತೆಗೆ ತನ್ನ ತನುವನ್ನು ನಿನ್ನ ಗರ್ಪಿಸಿ ಶಯನೇಶು ರಂಭೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ ಅಣ್ಣ. ವಿಕ್ರಮ, ನಾನೆಂತಹ ತಪ್ಪನ್ನ ಮಾಡಿಬಿಟ್ಟೆನೋ? ಕಟ್ಟುಕನಂತೆ ವರ್ತನೆ ಮಾಡಿಬಿಟ್ಟೆವು. ನನಗೆ ಯಾವುದು ನೆನಪಿಗೆ ಬರಲಿಲ್ಲ ತಮ್ಮ. ನೆನಪಿಗೆ ಬರಲಿಲ್ಲ? ನಿಜವಾಗಿ ಹೌದು. ಇಷ್ಟು ದಿವಸ ನನ್ನ ಸೇವೆ ಮಾಡಿಕೊಂಡಿದ್ದು ನನ್ನ ಬದುಕಿಗೆ ಹೊಸ ತಿರುವನ್ನ ಕೊಟ್ಟಂತ ನನ್ನ ಭಾಗ್ಯ ದೇವತೆ ಲಾವಣ್ಯವನ್ನೇ ನಾನು ಮನೆಯಿಂದ ಹೊರಗೆ ಅಟ್ಟಿ ಬಿಟ್ಟನಲ್ಲೋ. ತಪ್ಪು ಮಾಡಿಬಿಟ್ಟು ಆ ನನ್ನ ಭಾಗ್ಯ ದೇವತೆ ಈಗ ಎಲ್ಲಿದ್ದಾಳು? ನಾನು ತೋರಿಸ್ತೇನೆ. ಎಲ್ಲಿದ್ದಾಳೆ?